ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸುಹಾಸಿನಿಯಲ್ಲಿ ನಿಮಗೆಲ್ಲ ಗೊತ್ತು, ಮಹಿಳೆಯರ ಆಸಕ್ತಿ, ಅಭಿರುಚಿ, ಸಾಧನೆ, ಸವಾಲು ಎಲ್ಲವೂ ಇರುತ್ತೆ. ಅದರಲ್ಲೂ ಸ್ಪೆಷಲಿ ನಿಮ್ಗೆ ಇಷ್ಟವಾಗುವಂತಹ ಸೆಲೆಬ್ರಿಟಿ ಬ್ರೈಡ್ ಸಂಚಿಕೆ. ಇವತ್ತು ಕೂಡ ನಮ್ಮ ಜೊತೆ ಒಬ್ಬ ಸೆಲೆಬ್ರಿಟಿ ಇದ್ದಾರೆ. ಅವರ ಮದುವೆಯ ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ಬನ್ನಿ ಹಾಗಾದರೆ ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬಿತಾ. ಇವತ್ತಿನ ನಮ್ಮ ಸೆಲೆಬ್ರಿಟಿ ಬ್ರೈಡ್ ಸುಮಾ ಶಾಸ್ತ್ರಿ. ನಿಮಗೆಲ್ಲ ಗೊತ್ತು, ಹಿನ್ನೆಲೆ ಗಾಯಕಿನೂ ಹೌದು, ಸಂಗೀತ ನಿರ್ದೇಶಕಿನೇ ಹೌದು. ಖ್ಯಾತ ಹಿನ್ನೆಲೆ ಗಾಯಕರು, ಸಂಗೀತ ನಿರ್ದೇಶಕರಾಗಿರುವಂತಹ ಎಲಿನ್ ಶಾಸ್ತ್ರಿ ಅವರ ಧರ್ಮಪತ್ನಿ. ಬನ್ನಿ ಅವರ ಮದುವೆಯ ಒಂದು ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳೋಕೆ ಬಂದಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಮೇಡಮ್, ವೆಲ್ಕಮ್ ಟು ದಿ ಶೋ. ನಮಸ್ತೆ. ನಿಮ್ಮ ಮದುವೆ ಕೇಳೋದಾದರೆ ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ? ಲವ್ ಕಮ್ ಅರೇಂಜ್. ಲವ್ ಮಾಡಿದ್ರೆ ಆಮೇಲೆ ಅರೇಂಜ್ ಮಾಡ್ಕೊಂಡು ಮ್ಯಾರೇಜ್ ಆಗಿರೋದು. ಓಕೆ, ಅಂದರೆ ಲವ್ ಮ್ಯಾರೇಜ್ ಅಂತಂದಾಗ ಇಬ್ಬರು ಕೂಡ ಸಂಗೀತ ಕ್ಷೇತ್ರದಲ್ಲೇ ಇದ್ದು ಪರಿಚಯ ಆಗಿರೋದಾ? ಹೇಗೆ ಯಾರು ಪ್ರಪೋಸ್ ಮಾಡಿರೋದು? ಫಸ್ಟ್ ಪ್ರಪೋಸ್ ಮಾಡಿದ್ದವರೇ. ನಾವು ಭೇಟಿಯಾಗಿದ್ದು ಸಂಕೇತ್ ಸ್ಟುಡಿಯೋಲಿ. ಇವಾಗ ಅದಿಲ್ಲ. ಶಂಕರ್ ನಾಗ್ ಅವ್ರದ್ದು ಸಂಕೇತ್ ಸ್ಟುಡಿಯೋ ಅಂತಿತ್ತಲ್ಲ, ಈಗಿಲ್ಲ ಅದು. ಅಲ್ಲಿ ಭೇಟಿಯಾಗಿದ್ದು. ಭೇಟಿ ಕೂಡ ಆಕಸ್ಮಿಕ. ನಾನು ಶಂಕರ್ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೆ, ಬೇರೆ ಏನೋ ವಿಷಯದ ಸಲುವಾಗಿ. ಅಲ್ಲಿ ಆತ ತಕ್ಷಣ ನನ್ನನ್ನು ಗಾಯಕಿಯಾಗಿ ಪರಿಚಯ ಮಾಡಿಕೊಟ್ಟ ಮನೋಹರ್ಗೆ. ಇವ್ರು ತುಂಬ ಒಳ್ಳೆ ಹಾಡ್ತಾರೆ, ಚೆನ್ನಾಗಿ ಹಾಡ್ತಾರೆ, ಉಡುಪಿಯವರು ಅಂತ. ಸೊ ಮನೋಹರು ಆ್ಯಸ್ ಇಟ್ ಈಸ್ ಎವ್ರಿಬಡಿ ನೋಸ್ ಈಸ್ ಫ್ರಮ್ ಸೌತ್ ಕೆನರಾ. ಸೊ ಅವರಿಗೆ ತನ್ನಿಂದ ತಾನೇ ನಮ್ಮ ಊರಿನ ವಾಂಚೆ, ಹಾಗಾದರೆ ಹಾಡಿ ನೋಡೋಣ ಒಂದು ಅಂತಂದರು. ಇಲ್ಲ ಸರಿ, ಸುಮ್ಮನೆ ಒಂದು ಭಾವಗೀತೆ ಹಾಡಿದೆ. ಅವ್ರ ವಾಯ್ಸ್ ಕೇಳಿಬಿಟ್ಟು, ಇಲ್ಲ ನೀವು ಇಲ್ಲಿ ಇವತ್ತು ಇರಬೇಕು, ಇದೇ ಟ್ರ್ಯಾಕ್ ನೀವು ಹಾಡಬೇಕು ಇವಾಗ ಅಂತಂದರು. ಯಾವ್ದು ನಡೀತಾ ಇತ್ತು ಅದರದ್ದು. ಸೊ ನಾನು ಆ್ಯಕ್ಚುಲಿ ಪ್ರಿಪೇರ್ಡ್ ಇರಲಿಲ್ಲ, ಬಿಕಾಸ್ ನೈಟ್ ಬಸ್ಸಿಗೆ ನಾನು ವಾಪಸ್ ಹೊರಟಿದ್ದೆ. ಅವ್ನು ಶಂಕರ್ ಶಾನ್ಭಾಗಿದ್ದು ನೋಡು, ಅವಕಾಶ ಸಿಕ್ಕಿದಾಗ ನಾವು ಹಿಂಜರಿಬಾರ್ದು ಅಂತೇಳಿ ಬಲವಂತ ಮಾಡಿ ನಿಲ್ಲಿಸ್ದ. ಸರಿ, ನನಗಂತೂ ಸಿಕ್ಕಾಬಿಟ್ಟೆ ನರ್ವಸ್. ಫಸ್ಟ್ ಟೈಮ್ ನಾನು ಅಷ್ಟು ಆರ್ಕೆಸ್ಟ್ರಾ ಫೇಸ್ ಮಾಡ್ತಾ ಇರೋದು. ಹಾಡಿದೆ. ಹಾಡಬೇಕಾದ್ರೆ ವಾಯ್ಸ್ ರೆಕಾರ್ಡಿಂಗ್ ಟೇಕ್ ನಡಿಬೇಕಾದ್ರೆ ಶಾಸ್ತ್ರಿ ಬಂದ್ಯಾರು ನನಗೆ ಗೊತ್ತಿಲ್ಲ. ಅದು ಅವ್ರು ಕನ್ಸೋಲಲ್ಲಿದ್ದರು. ಕನ್ಸೋಲ್ ಅಂದರೆ ಅದು ರೆಕಾರ್ಡ್ ಆಗೋ ಜಾಗ, ಅಲ್ಲಿದ್ದರು. ನನ್ನ ವಾಯ್ಸ್ ಫಸ್ಟ್ ಕೇಳಿದ್ದವರು, ನನ್ನನ್ನು ಆಮೇಲೆ ನೋಡಿದ್ದು. ಫಸ್ಟ್ ವಾಯ್ಸ್ ಕೇಳಿದಾಗ, ಯಾರು ಮನೋಹರ್, ಹೊಸ ವಾಯ್ಸು ಚೆನ್ನಾಗಿದೆ ಅಲ್ವ ವಾಯ್ಸ್ ಅಂದರೆ, ಮನೋಹರ್ ಹೇಳಿದ್ರಂತೆ ಹುಡುಗಿನೂ ಚೆನ್ನಾಗಿದೆ ನೋಡ್ತೀರಾ ಅಂದರು. ನನಗೆ ಗೊತ್ತಿಲ್ಲ ಇದೆಲ್ಲ, ಆಮೇಲೆ ಅವ್ರು ಹೇಳ್ತಾ ಇರೋದು. ಆಮೇಲೆ ಸರಿ, ಆಮೇಲೆ ಟೇಕೆಲ್ಲ ಆಯಿತು. ಹೊರಗಡೆ ಬಂದಾಗ ಶಂಕರ್ ಪರಿಚಯ ಮಾಡಿಕೊಟ್ರು ಸಿಂಗರ್ ಅಂತ. ಇವ್ರಿಗೆ ಅವಾಗೇನು ಅನಿಸ್ಲಿಲ್ಲ, ವಿ ವರ್ ಕ್ಯಾಶುವಲ್ ಫ್ರೆಂಡ್ಸ್. ಬಟ್ ಅಲ್ಲಿ ಸಂಕೇತಲ್ಲಿ ಒಬ್ಬ ಹುಡುಗ ಇದ್ದಾರೆ, ಅವ್ರ ಹೆಸರು ನನಗೆ ಸರಿ ಜ್ಞಾಪಕ ಇಲ್ಲ ಈಗ. ಇವರು ಹೇಳಿದ್ದು. ನಾನು ಆಮೇಲೆ ಇವರು ಮನೋಹರ್ ಹೇಳಿದ್ರು, ಇವ್ರು ಹಂಸಲೇಖಗೂ ಪರಿಚಯ ಮಾಡಿಕೊಡಿ, ತುಂಬ ಚೆನ್ನಾಗಿ ಆಡ್ತಾರಲ್ವಾ. ಇಲ್ಲ, ನಾನು ಇವತ್ತು ಹೊರಟಿದ್ದೀನಿ ಅಂದರೂ ಬಲವಂತವಾಗಿ ಮನೋಹರ್ ನಿಲ್ಲಿಸಿದ್ರು. ಇಲ್ಲ, ನಿಮ್ಗೆ ಒಳ್ಳೆ ಟ್ಯಾಲೆಂಟ್ ಇದೆ, ನೀವು ಪರಿಚಯ ಮಾಡಿಸ್ಕೋಬೇಕು ಅಂತ. ಹಾಗೆ ಶಾಸ್ತ್ರೀಯ ಜೊತೆ ಒಡನಾಟ. ತಿರ್ಗಾ ಅವ್ರು ನೆಕ್ಸ್ಟ್ ಡೇ ಹಂಸಲೇಖ ಸ್ಟುಡಿಯೋಗೆ ಬನ್ನಿ ಅಂತಂದರು. ಅಲ್ಲಿ ಕರ್ಕೊಂಡು ಹೋದ್ರು ಶಂಕರ್ ಶಾನ್ಭಾಗು. ಅಲ್ಲಿ ತಿರ್ಗಾ ಪರಿಚಯ ಆಯಿತು. ಹಂಸಲೇಖ ಅವರು ತುಂಬ ಇಷ್ಟಪಟ್ಟರು ವಾಯ್ಸ್ನ. ಅವರು ಹಾಡ್ಸಕ್ಕೆ ಶುರು ಮಾಡಿದ್ರು. ಸರಿ, ನಾನು ಅವತ್ತು ಹೊರಡಬೇಕಾಗಿದ್ದವಳು ಮತ್ತೆ 5 ದಿವಸ ಇಲ್ಲೇ ನಿಂತೆ ಇದ್ರ ಸಲುವಾಗಿ, ಹಾಡೋ ಸಲುವಾಗಿ. ಆವಾಗ ಲಾಸ್ಟಲ್ಲಿ ತಿರ್ಗಾ ಸಂಕೇತಲ್ಲಿ ರೆಕಾರ್ಡಿಂಗ್ ಇದ್ದಾಗ ಅವ್ರಿಗೂ ಲಾಸ್ಟ್ ನಾ ಹೊರಡ್ತೀನಿ ಅನ್ನೋ ದಿವಸ ಹೊರಟು ಬರ್ತೀನಿ ಅಂತ ಶಾಸ್ತ್ರಿಗೆ ಹೇಳಕ್ಕೆ ಹೋಗಿ, ಊಟ ಮಾಡೋ ಇದರಲ್ಲಿ ಡೈನಿಂಗ್ ಹಾಲಲ್ಲಿ ಹೇಳಕ್ಕೆ ಅಂತ ಹೋದೆ. ನಾನು ಅವ್ರ ಹತ್ರ ಹೊರಡ್ತೀನಿ ಸರ್ ನಾನು ಇನ್ನು ಅಂತ ಹೇಳಿ ಬಂದೆ ನಾನು. ಅವಾಗ ಅಲ್ಲಿ ಒಬ್ಬ ಅದೇ ಹೇಳಿದ್ನಲ್ಲ, ಒಬ್ಬ ವ್ಯಕ್ತಿ, ಅದೇ ನಿಮ್ಮ ಹತ್ರ ಮಾತ್ರ ಸ್ಪೆಷಲ್ ಆಗಿ ಹೋಗಿ ಹೇಳ್ತಾ ಸ್ಪೆಷಲ್ ಇದೆಯಾ ಅಂತ ಹೇಳಿದ್ರು. ಪಾಪ ಏನು ಇರಲಿಲ್ಲ ಇವ್ರಿಗೆ ಆವಾಗ ಅನ್ಸಿದ್ದನು. ಆಮೇಲೆ ಇಂಡೈರೆಕ್ಟ್ಲಿ ನಮ್ಮ ಗುರುಗಳಿದ್ದಾರೆ ಉಡುಪಿಯಲ್ಲಿ, ನನಗೆ ಸಂಗೀತ ಹೇಳಿಕೊಟ್ಟಂಥ ಗುರುಗಳು, ಉಡುಪಿ ವಾಸುದೇವ್ ಭಟ್ ಅಂತ. ಅವರನ್ನು ಪರಿಚಯ ಮಾಡಿಸ್ಕೊಂಡು, ಈ ಥರ ನಾನು ಪ್ರಪೋಸ್ ಮಾಡ್ಬೇಕಂತಿದ್ದೀನಿ, ಡೈರೆಕ್ಟ್ಲಿ ಪೇರೆಂಟ್ಸ್ ಹತ್ರ ಮಾತಾಡೋಕ್ಕೆ ಬರಲ್ಲ ಅಂತ ಕೇಳಿದ್ದಾರೆ. ಅಷ್ಟು ವಿಷಯನೂ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಇನ್ನೊಂದು ರೆಕಾರ್ಡಿಂಗ್ ಇದೆ ಅಂತ ಸುಳ್ಳು ಹೇಳಿ ಕರೆಸಿದ್ರು ಬೆಂಗಳೂರಿಗೆ. ಇದನ್ನು ಹೇಳೋಕ್ಕೋಸ್ಕರ ಎಲ್ಲರೂ ಪ್ಲ್ಯಾನ್ ಮಾಡಿರೋದು. ಅದು ಇವರೊಬ್ಬರಲ್ಲ, ಮನೋಹರು, ಶಂಕರು, ಇವರು ಎಲ್ಲ ಸೇರಿ ಪ್ಲ್ಯಾನ್ ಮಾಡಿರೋದು. ಇವ್ರು ಇಷ್ಟ ಇದೆ. ಇವರಂದರೆ ಒಂದು ವಾರ ಆದಮೇಲೆ ಒಂಥರ ಮಂಕಾದ್ರಂತೆ. ನಾನು ಹೋಗಿ ಮನೋಹರ್ ಹೇಳೋದು ನನಗೆ. ಆಮೇಲೆ ಅವತ್ತೇ ನಾನು ಶಾಸ್ತ್ರಿನ ಆ ಥರ ನೋಡಿದ್ದು. ಇದುವರೆಗೂ ನಾನು ಆ ಥರ ನೋಡಿದ್ದೇ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಯಾರ ಹತ್ರ ಲೇಡೀಸ್ ಜಾಸ್ತಿ ಮಾತಾಡೋದು. ಅವಾಗಲೇ ಫಸ್ಟ್ ಸೈಟಲ್ಲೇ ನಿಮ್ಮ ವಾಯ್ಸಿಗೆ ಕೊಟ್ಟಿರೋದು ಮನಸ್ಸವ್ರು ಮೋಸ್ಟ್ಲಿ. ಓಕೆ, ಋಣಾನುಬಂಧ ಅಂತ ನಾನು ಅಂದ್ಕೊಳ್ತೀನಿ. ಇಲ್ಲದ್ರೆ ನಾನೆಲ್ಲೋ ಉಡುಪಿ, ಇವರೆಲ್ಲೋ ಮಂಡ್ಯ ಅಥವಾ ಬೆಂಗಳೂರು. ಏನು ಆ್ಯಕ್ಚುಲಿ ಅವ್ರು ಪ್ರಪೋಸ್ ಮಾಡಿದ್ರೆ ಅಥವಾ ಡೈರೆಕ್ಟಾಗಿ ನಿಮ್ಮ ಮನೆಗೆ? ಇಲ್ಲ, ಅದಾದಮೇಲೆ ಅದೇ ಸುಳ್ಳು ಹೇಳಿ ಕರ್ಸಿದ್ರನ್ನಲ್ಲ. ಆವಾಗ ಒಂದು ದಿವಸ ರೆಕಾರ್ಡಿಂಗ್ ಅಂತ ಹೇಳಿದಲ್ಲ ನೀವು, ಅಂದರೆ ಗಾಬರಿ ಆಗಬೇಡಮ್ಮ ನೀನು ಹಾಗೀಗೆ ಅಂತ ಮನೋಹರ್ ಸಮಾಧಾನ ಮಾಡಿದ್ರು. ಆಮೇಲೆ ಇವ್ರನ್ನ ಕರ್ಕೊಂಡೋಗಿ ಶಾಸ್ತ್ರಿ ಹೇಳಿ, ನೀವು ಹೇಳ್ದೆ ಇರಬೇಡಿ ಅಂತ. ಆಮೇಲೆ ಇವಾಗ ರಾಜೇಶ್ ಕೃಷ್ಣ ಇದ್ದಾರಲ್ಲ, ಸಿಂಗರ್, ಟಾಪ್ ಮೋಸ್ಟ್ ಸಿಂಗರ್,
ಅವನು ಹೇಳಿದಂತೆ, ನೀ ಡಿಲೇ ಮಾಡಬೇಡ, ಡಿಲೇ ಮಾಡಿದ್ರೆ ಏನಾರು ಒಂದು ಎಡವಟ್ಟು ಆಗುತ್ತೆ, ಹೇಳಿಬಿಡು ಅಂತ. ಅವ್ನು ತುಂಬ ಫೋರ್ಸ್ ಮಾಡಿದಂತೆ, ನೀ ಕರೆಸಿ ಹೇಳಲೇಬೇಕು ಅಂತ. ಆವಾಗ ಇವ್ರು ಹೋಟ್ಲಿಗೆ ಕರ್ಕೊಂಡೋಗಿ ಇವತ್ತಿದ್ದು ಗೋಪಿಕಾ ಅಂತ ಒಂದು ಮಲ್ಲೇಶ್ವರಮಲ್ಲಿ ರೆಸ್ಟೋರೆಂಟ್ ಇದೆಯಲ್ಲ, ಅಲ್ಲಿ ಹೇಳಿದ್ರು. ಬಟ್ ನಾನು ಒಪ್ಪಲಿಲ್ಲ ಆ್ಯಕ್ಚುಲಿ. ಯಾಕಂತ ಹೇಳಿದರೆ ನನಗೆ ವೈಯಕ್ತಿಕವಾಗಿ ಏನೂ ರೀಸನ್ಸ್ ಇರಲಿಲ್ಲ. ಅಂದರೆ ಇವರ ಬಗ್ಗೆ ಆಗಲಿ ನನಗೆ ಮ್ಯಾರೇಜ್ ಥಾಟೇ ಇರಲಿಲ್ಲ ಫಸ್ಟ್ ಆಫ್ ಆಲ್. ಬಿಕಾಸ್ ನನಗೆ ಮ್ಯೂಸಿಕ್ ತುಂಬ ಹುಚ್ಚಿತ್ತು ಟು ಬಿಕಮ್ ಅ ವೆರಿ ಗುಡ್ ಪ್ಲೇಬ್ಯಾಕ್ ಸಿಂಗರ್. ಆ್ಯಂಡ್ ಅದರಲ್ಲೇ ಏನಾದರೂ ಎಸ್ಪೆಷಲಿ ಲೈಟ್ ಫೀಲ್ಡ್, ಸಿನಿಮಾ ಬರ್ತೀನೋ ಅದೆಲ್ಲ ಏನು ಗೊತ್ತಿಲ್ಲ, ಬಟ್ ಎನಿವೇ ಮ್ಯೂಸಿಕ್ ಫೀಲ್ಡ್ ತುಂಬ ಆಸೆ ಇತ್ತು. ಸೊ ಐ ಡಿಂಟ್ ವಾಂಟ್ ಎನಿಥಿಂಗ್ ಟು ಬಿ ಬರ್ಡನ್ ಆನ್ ಮೀ. ಫ್ಯಾಮಿಲಿ ಅನ್ನೋದು ಬರ್ಡನ್ ಅಂತ ಅನಿಸ್ತಿತ್ತು ನನ್ನ ಬಿಗಿನಿಂಗಿಂದ. ನಾನು ಅದೇ ಥರ ನನ್ನ ಮೈ ಪೇರೆಂಟ್ಸ್ ವರ್ ಆಲ್ಸೋ. ನನ್ನ ಅಪ್ಪ ಸ್ವಲ್ಪ ಕಿರಿಕಿರಿ ಮಾಡಿದ್ರು, ನಮ್ಮ ಅಮ್ಮ ತುಂಬ ಸಪೋರ್ಟ್ ಮಾಡಿದರು ನನ್ನ ಐಡಿಯಾಗೆ. ಆಯಿತು ಬಿಡು, ಎಲ್ಲರೂ ಮದುವೆ ಆಗ್ತಾರೆ, ಮಕ್ಕಳದೆಲ್ಲ ಇದ್ದೇ ನಿಂಗೆ ಈ ಪ್ರೊಫೆಷನ್ ಮುಂದೆ ಹೋಗ್ಬೇಕಂದ್ರೆ ಆಯಿತು, ವಿಲ್ ಸಪೋರ್ಟ್ ಯು ಅಂತ. ಸೊ ನಂಗೆ ಆ ಥಾಟೇ ಇರಲಿಲ್ಲಲ್ಲ, ಸೊ ನಾನು ರೆಫ್ಯೂಸ್ ಮಾಡಿದೆ. ಸೊ ಹೀ ಫೆಲ್ಟ್ ದಟ್ ಅವ್ರದ್ದು ಪ್ರೊಫೆಷನ್ನು ಮತ್ತು ಅವರು ಲುಕ್ ಇಷ್ಟ ಆಗಿಲ್ಲ ನನಗೆ ಅಂತ ಹಾಗೆ ತಪ್ಪು ತಿಳ್ಕೊಂಡು ಈ ಫೆಲ್ಟ್ ಬ್ಯಾಡ್. ಅಂದರೆ ನಾನೊಂದು ಆಮೇಲೆ ಗೊತ್ತಾಯ್ತು ಮಾಡಿದ ತಕ್ಷಣ ರಿಜೆಕ್ಟ್ ಮಾಡಿಬಿಟ್ರಾ? ಹಾಂ, ಓಕೆ, ನನಗೆ ಮ್ಯಾರೇಜ್ ಐಡಿಯಾ ಇಲ್ಲ ಅಂತಂದೆ ನಾನು. ಓಕೆ, ಅಷ್ಟೇ ಹೇಳಿದ್ದು. ನಾನೇನು ಐ ಡೋಂಟ್ ಲವ್ ಯು ಆ ಥರ ಇಂಟೆನ್ಷನ್ಸ್ ಇಷ್ಟಿದೆ ಲೈಫಲ್ಲಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಂಪಾರ್ಟೆಂಟ್ ಅಂದರೆ ನನ್ನ ಅಕ್ಕ ಇದ್ದಾಳೆ, ಇಮಿಡಿಯೇಟ್ ಸಿಸ್ಟರ್. ಶೀ ಈಸ್ ಮೆಂಟಲಿ ರಿಟಾರ್ಡ್. ನಂಗೆ ಅವಳ ಜೊತೆಯಲ್ಲಿ ತುಂಬ ಬೆಳೆದೆ ನಾನು. ಸೊ ಅವಳನ್ನು ಬಿಟ್ಟು ಹೋಗೋ ಇದೇ ಇರಲಿಲ್ಲ ನನಗೆ. ಅದೊಂದು ತುಂಬ ಅಟ್ಯಾಚ್ಮೆಂಟ್ ಇತ್ತು. ಅದಕ್ಕೋಸ್ಕರ ಆಮೇಲೆ ನನಗೆ ಈ ಮ್ಯೂಸಿಕ್ ಮೇಯ್ನ್ ಎರಡು ಇಟ್ಕೊಂಡು ನಾನು ಬೇಡ ಅಂತ ಹೇಳ್ತಾ ಇರೋದು. ಅಯ್ಯೋ ಇದಾ ರೀಸನು, ನೀವೇನು ನನಗೆ ಟೆನ್ಷನ್ ಕೊಟ್ರಿ. ಸರಿ, ಆಮೇಲೆ ಓಕೆ, ಯು ಟೇಕ್ ಯುವರ್ ಓನ್ ಟೈಮ್, ಬಟ್ ಎನಿವೇ ನಿಮ್ಗೆ ಈಗ ಅನಿಸ್ಬೋದು ಮದುವೆ ಬೇಡ ಅಂತ, ಮುಂದೆ ಲೈಫಲ್ಲಿ ಒಂದಲ್ಲ ಒಂದು ದಿವಸ ಅನಿಸುತ್ತೆ. ಆ್ಯಂಡ್ ಅಟ್ಲೀಸ್ಟ್ ಫಾರ್ ಯುವರ್ ಪೇರೆಂಟ್ಸ್ ಸೇಕ್ ಯು ಮೈಟ್ ನೀಡ್. ನಿಮ್ಮ ತಂದೆ ತುಂಬ ಆಸೆಯಿಂದ ಇದ್ದಾರಂತೆ ನಿಮ್ಮ ಮ್ಯಾರೇಜ್ ಬಗ್ಗೆ ಅಂತಂದು. ನಿಮ್ಗೆ ಹೆಂಗೆ ಗೊತ್ತು ಅಂದರೆ ಆವಾಗ ಗೊತ್ತಾಯ್ತು ನನಗೆ. ಹಿ ಹ್ಯಾಡ್ ಡಿಗ್ಡ್ ಎವ್ರಿಥಿಂಗ್ ಅಬೌಟ್ ಮೈ ಫ್ಯಾಮಿಲಿ, ನನ್ನ ಮನೆ ರಿಲೇಟಿವ್ಸಲ್ಲಿ. ಸೊ ಒಪ್ಕೊಂಡ್ರಿ ಕಡೆಗೆ. ಒಂದು ವಾರದ ನಂತರ ಎಸ್ ಅಂತ ಒಂದು ತಿಂಗಳಲ್ಲಿ ಮದುವೆನೇ ಆಗೋಯ್ತು. ಐ ಥಿಂಕ್ ಹಿ ಪ್ರಪೋಸ್ಡ್ October 12th ಈಸ್ ಮೈ ಮ್ಯಾರೇಜ್ ಡೇ 1992. ಹೆಣ್ಮಕ್ಳಿಗಂತೂ ಒಂದು ಲೈಫ್ ಲಾಂಗ್ ಅದೊಂದು ಸಂಭ್ರಮ ನೆನಪಿರುತ್ತೆ ಯಾವಾಗಲೂ. ಹಂಗೆ ನೀವು ಮದುವೆ ಬೇಡ ಅಂತಂದ್ರೂ ಕೂಡ ಮದುವೆ ಆಗ್ತೀನಿ ಅಂತ ಪ್ರಿಪೇರ್ ಆದಾಗ ಸಂಭ್ರಮ ಬಂದೇ ಬರುತ್ತೆ, ಇದ್ದೇ ಇರುತ್ತೆ. ಇಲ್ಲ, ಐ ವಾಸ್ ಟೆನ್ಸ್ಡ್, ಆಲ್ವೇಸ್ ಐ ವಾಸ್ ಟೆನ್ಸ್ಡ್. ನನಗೆ ಅಂದರೆ ಒನ್ ಥಿಂಗ್ ಆ್ಯಕ್ಚುಲಿ ನಾನು ಶಾಸ್ತ್ರಿಗೆ ಓಕೆ ಹೇಳಿದ್ದಂದರೆ ಇವತ್ತಿಗೂ ನಾಳೆಗೂ ಅದೇ ರೀಸನ್ ಸತ್ಯ. ಹೀಸ್ ಇನ್ನೋಸೆನ್ಸ್, ಅವರ ಇನ್ನೋಸೆಂಟ್ ಫೀಲಿಂಗ್ ಇದೆಯಲ್ಲ. ಆ್ಯಂಡ್ ಬೇರೆಯವ್ರು ಹೇಳಿದರು ಅವ್ರು ಹುಡುಗಿಯರ ಹತ್ರ ಮಾತಾಡಲ್ಲ, ಅದು ಹೆಂಗೆ ಪ್ರಪೋಸ್ ಮಾಡಿದ್ರು. ಬೇರೆ ಕೋರಸ್ ಸಿಂಗರ್ಸ್ ಎಲ್ಲ ನನ್ನನ್ನು ಚುಚ್ಚಿ ಗಲಾಟೆ ಮಾಡಾಕ್ಬಿಟ್ರು ಗೊತ್ತಾದ್ಮೇಲೆ ವಿಷಯ. ಅದೇನೋ ಚಿಕ್ಕ ವಯಸ್ಸಿಂದ ತುಂಬ ಗ್ರ್ಯಾಂಜರ್ ಅಂದರೆ ಫಾರ್ ಎಕ್ಸಾಂಪಲ್ ಫಾರ್ ಯುವರ್ ಶೋ ನಾನು ಬಲವಂತವಾಗಿ ಡ್ರೆಸ್ ಮಾಡಿಕೊಂಡಿರೋದು. ಐ ಲವ್ ವೆರಿ ಮಚ್ ಸಿಂಪ್ಲಿಸಿಟಿ, ಅಟ್ಟರ್ ಅಲ್ಟಿಮೇಟ್ ಸಿಂಪ್ಲಿಸಿಟಿ. ಐ ಡೋಂಟ್ ಲೈಕ್ ಗೋಲ್ಡ್ ಸ್ಯಾರಿ ಇವೆಲ್ಲ, ಅಷ್ಟು ಗ್ರ್ಯಾಂಜರ್ ಅದೆಲ್ಲ ಇಷ್ಟನೇ ಆಗಲ್ಲ. ಸಿಂಪಲ್ಲಾಗಿ ಏನು ಹಾಕ್ಕೊಂಡಿರೋದು ಅಷ್ಟ ಇಷ್ಟ. ಆ್ಯಂಡ್ ನನ್ನ ಶಾಸ್ತ್ರಿಗೆ ಹೇಳಿದ್ದೆ, ಇಫ್ ಯು ಲೈಕ್ ವಿ ವಿಲ್ ಬೆಟರ್ ಗೆಟ್ ರಿಜಿಸ್ಟರ್ಡ್ ಮ್ಯಾರೇಜ್ ದೆನ್ ವಿ ವಿಲ್ ಅರೇಂಜ್ ಎ ಪಾರ್ಟಿ ಸಾಕು ಅಂತ. ಬಟ್ ಅಮ್ಮ ಒಪ್ಪಲಿಲ್ಲ. ಅವರಿಗೆ ಒಬ್ಬರೇ ಮಗ ಅಲ್ವಪ್ಪ. ಹೌದು. ಆ್ಯಂಡ್ ಇವನ್ ಇದ್ದೇ ಇರುತ್ತೆ ಆಸೆ ಸ್ವಲ್ಪ ಈ ಥರ. ಆಮೇಲೆ ನನ್ನ ತಂದೆಗೆ ನನ್ನ ಲಾಸ್ಟ್ ಮಗಳು, ಮತ್ತು ನನ್ನ ಆದಮೇಲೆ ನಮ್ಮ ಮನೆಯಲ್ಲಿ ನಮ್ಮ ಪೀಳಿಗೆ ಮದುವೆ ಇಲ್ಲ, ಹಾಗಾಗಿ ಅವರಿಗೆ ಸಹ ಇಷ್ಟ ಇರಲಿಲ್ಲ. ಸೊ ನನ್ನ ಗುರುಗಳಂತೂ ಕುಣಿತಾ ಇದ್ರು, ಅವ್ರಿಗೆ ಭಾಳ ಖುಷಿ, ಅಂದರೆ ಸೇಮ್ ಟೇಸ್ಟ್ ಇದು ಹುಡುಗ ಸಿಕ್ದ ಅಂತ. ಸೊ ಇಟ್ ವಾಸ್ ಅ ಗ್ರ್ಯಾಂಡ್ಲಿ ಅರೇಂಜ್ಡ್. ಓಕೆ ಮೇಡಮ್ ಜೊತೆ ಮಾತಾಡ್ತೀನಿ. ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ ಇವತ್ತಿನ ಸೆಲೆಬ್ರಿಟಿ ಬ್ರೈಡ್ ಸುಮಾ ಶಾಸ್ತ್ರಿ ಅವರು. ಅವ್ರ ಜೊತೆ ಮತ್ತಷ್ಟು ಮಾತಾಡೋಣ ಚಿಕ್ಕ ಬ್ರೇಕ್ನ ನಂತರ.